ಎಂಟೈರ್ ಶೋರೂಮಲ್ಲಿ ಡಿಸ್ಪ್ಲೇ ಎಲ್ಲ ಥರ ಡಿಸ್ಪ್ಲೇ ಕಾಸು ಇಟ್ಟಿದ್ದೀವಿ. ಸೊ ಇದು ಬಂದು ಅಟ್ಲಾಸ್ ವೈಟ್ ವಿತ್ ಬ್ಲ್ಯಾಕು, ಟೈಫೋನ್ ಸಿಲ್ವರು, ಸ್ಟೈರಿ ನೈಟು, ಆನಂತರ ಟೈಟನ್ ಗ್ರೇ. ಎಲೆಕ್ಟ್ರಿಕ್ ಕೂಡ ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಮ್ಯಾನ್ಯಲು ಮತ್ತು 7 ಸ್ಪೀಡ್ DCT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಪ್ರೀಮಿಯಂ ಬ್ಲ್ಯಾಕ್ ಇಂಟೀರಿಯರ್ಸ್ ವಿತ್ ರೆಡ್ ಹೈಲೈಟರ್ಸ್ ಸಿಗುತ್ತೆ ನಿಮಗೆ. 2 ಇಂಜಿನ್ ಆಪ್ಷನ್ಸ್ ಕೊಡ್ತೀವಿ. ಸೊ ಇವಾಗ ಇದು ನೋಡ್ತಾ ಇರೋದು ನಮ್ಮ ಫ್ಯಾಮಿಲಿ ವೆಹಿಕಲ್. ಸೊ i20 ಲೆಗಸಿ ಆಫ್ ಹುಂಡೈ. ಏನು ನೋಡ್ತೀರೋ ಈ ಗಾಡಿಯಲ್ಲಿ ಸೂಪರ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್ ಇರೋದು. ಸೊ ನನ್ನ ಹತ್ರ ಎಲ್ಲ ಗಾಡಿ ಅವೈಲಬಿಲಿಟಿ ಇದೆ. ಡೆಲಿವರಿ ಆಪ್ಷನ್ಸ್ ಕೂಡ ಕೊಡ್ತೀವಿ. ಸೊ ಇವಾಗ ನೋಡ್ಬೋದು ಹುಂಡೈ ಬಿಗ್ಗೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. 7 ಸೀಟರ್ ಅಲ್ಕಜಾರ್. ಫ್ಯಾಮಿಲಿಗೆ ದೊಡ್ಡ ವೆಹಿಕಲ್ಲು ವಿತ್ SUV ಸೆಗ್ಮೆಂಟ್ ಆಗಿ. ಸೊ ಈಗಿರೋ ಎರಾ ಬಂದ್ಬಿಟ್ಟು SUV ಎರಾದ್ರಿಂದ ಸೊ ಈ ಗಾಡಿ ಬಂದು ಹೈಯೆಸ್ಟ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ಇವಾಗ ಪ್ರೀಮಿಯಂ ಇಂಟೀರಿಯರ್ಸ್ ಇರುತ್ತೆ. 6 ಮೊನೋಟೋನ್ ಕಲರ್ಸ್ ಆ್ಯಂಡ್ 2 ಡ್ಯುಯಲ್ ಟೋನ್ ಕಲರ್ಸ್ ಆಪ್ಷನ್ಸ್ ಇರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಮೋಹನ್. ಇವತ್ತು ಬಂದುಬಿಟ್ಟು ನಾನು ಬೊಮ್ಮಸಂದ್ರ ಬ್ರಾಂಚ್ ಆಗಿರೋಂಥ ಪವನ್ ಹುಂಡೈ ಶೋರೂಮಲ್ಲಿ ನಾನು ಇದ್ದೀನಿ. ಇವತ್ತು ನಿಮಗೆ ಕಂಪ್ಲೀಟಾಗಿ ಒಂದು ನ್ಯೂ ಕಾರ್ ಶೋರೂಮ್ ಬಗ್ಗೆ ನಾನು ಎಲ್ಲ ಪರಿಚಯ ಮಾಡಿಕೊಡ್ತೀನಿ. ಸೊ ಇದು ಪವನ್ ಹುಂಡೈ ಅನ್ನೋದು 4 ಪ್ಲೇಸಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ತುಮಕೂರು, ಕನಕಪುರ ರೋಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಆಗಿರೋಂಥ ಬೊಮ್ಮಸಂದ್ರದಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಓವರಾಲ್ ಸೇಲ್ಸು ಮತ್ತು ಸರ್ವಿಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಟೋಟಲಾಗಿ ಎಲ್ಲ ಹುಂಡೈ ವೇರಿಯಂಟ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಇದರಿಂದ ನಿಮ್ಗೆ ಏನಾಗ್ತಾ ಹೋಗ್ತದೆ ಅಂದರೆ ಕಲರ್ ಚೂಸಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸರ್ವಿಸ್ ಆಲ್ಸೋ ಇರೋದ್ರಿಂದ ಸರ್ವಿಸ್ ಗಾಡಿಗಳು ಬರ್ತಾ ಇರ್ತಾವಲ್ಲ, ಆದ್ದರಿಂದ ನಿಮ್ಮ ಕಲರ್ ಚೂಸಿಂಗು ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಅಂದರೆ ಒಂದು ಹ್ಯೂಜ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇದೆ. ಅಂದರೆ ನಿಮ್ಗೆ ಪಾರ್ಕಿಂಗ್ ಯಾವುದೇ ಟೆನ್ಷನ್ ಇರೋಲ್ಲ. ಸೆಕ್ಯೂರಿಟಿ ಆಲ್ಸೋ ಅವೈಲೇಬಲ್ ಇರ್ತಾರೆ. ಸೊ ಒಂದು ಟೆನ್ಷನ್ ಫ್ರೀ ಆಗಿರೋಂಥ ಒಂದು ದೊಡ್ಡದಾಗಿರೋಂಥ ಈ ಶೋರೂಮ್ ಇಲ್ಲಿ ಅವೈಲೇಬಲ್ ಇದೆ. ನಾವು ಮಿಕ್ಕಿದ್ದೆಲ್ಲ ಮಹೇಶ್ ಸರ್ ಅಂತ ಇರ್ತಾರೆ, ಸಂದೀಪ್ ಅಂತ ಇರ್ತಾರೆ. ಸೊ ಅವ್ರನ್ನ ಕೇಳಿಬಿಟ್ಟು ನಾವು ಓವರಾಲ್ ಶೋರೂಮ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ಬೊಮ್ಮಸಂದ್ರ ಸರ್ಕಲ್ಲು, ಇದು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನು ಫ್ಲೈಓವರ್ ಆ ಕಡೆ ಇದೆ. ಸೊ ಅದಕ್ಕೆ ಆಪೋಸಿಟಲ್ಲೇ ಪವನ್ ಹುಂಡೈ ಶೋರೂಮ್ ಅನ್ನೋದು ಅವೈಲೇಬಲ್ ಇರುತ್ತೆ. ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಸೇಫ್ಟಿ ಪರವಾಗಿ ಎಲ್ಲ ಚೆನ್ನಾಗಿರುತ್ತೆ, ಯಾವುದೇ ಟೆನ್ಷನ್ನು ಭಯ ಇರೋದಿಲ್ಲ. ನೋಡಿ ಸ್ಪೇಸ್ ಅನ್ನೋದು ನೋಡಿ, ತುಂಬ ಹ್ಯೂಜ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇದೆ. ನೋಡಿ ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ ಬೈಕ್ಸ್ ಎಲ್ಲ. ಅಂದರೆ ಬೈಕ್ಸ್ಗೆ ಸಪ್ರೇಟಾಗಿ ಮತ್ತು ಕಾರ್ಸ್ ಪಾರ್ಕಿಂಗ್ಗೆ ನೋಡಿ ಬೇಸ್ ಎಲ್ಲ ಲೈನ್ ಹಾಕ್ಬಿಟ್ಟು ಬೇ ಮಾಡಿ ನಿಲ್ಲಿಸಿದ್ದಾರೆ. ಸೊ ಇದೆಲ್ಲ ಒಂದು ಹೈಜೀನು ಮತ್ತು ಒಂದು ಒಳ್ಳೆ ಮೇನೇಜನ್ನು ತೋರಿಸ್ತಾ ಹೋಗ್ತದೆ. ನೋಡಿ ಬೈಕ್ ಪಾರ್ಕಿಂಗ್ ಎಲ್ಲ ಇದೆ, ತುಂಬ ಸ್ಪೇಸ್ ಇದೆ. ಸೊ ಪಾರ್ಕಿಂಗ್ಗೆ ನಿಮಗೆ ಟೆನ್ಷನ್ ಅನ್ನೋದು ಇರೋದಿಲ್ಲ. ನಾವಿಲ್ಲಿ ಗ್ರೌಂಡ್ ಫ್ಲೋರ್ಗೆ ಹೋದರೆ ಇದೆಲ್ಲ ನ್ಯೂ ಕಾರ್ದು ನಮಗೆ ಕಾಣ್ತಾ ಹೋಗ್ತದೆ. ನ್ಯೂ ಕಾರ್ಸ್ ಎಲ್ಲ ಅವೈಲೇಬಲ್ ಇರ್ತವೆ. ನಿಮ್ಮ ಟೆಸ್ಟ್ ಡ್ರೈವ್ ಆಗಿರ್ಬೋದು, ಯಾವುದೇ ವೇರಿಯಂಟ್ಸ್ ಆಗಲಿ ನಿಮ್ಗೆ ಸಿಗ್ತಾ ಹೋಗ್ತವೆ. ಸ್ಟಾಕ್ ಆ್ಯಡ್ ಆಲ್ಸೋ ಇರೋದ್ರಿಂದ. ಇದು ಸರ್ವಿಸ್ ಸೆಕ್ಷನ್. ಇದು ಒಳಗಡೆ ಹೋದರೆ ಎಲ್ಲ ಸರ್ವಿಸ್ ಏರಿಯಾ, ಇದೆಲ್ಲ ಸೇಲ್ಸ್ ಏರಿಯಾ. ಸೊ ನಾವೀಗ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ಸೇಲ್ಸ್ ಏರಿಯಾನ ನಾವು ನೋಡೋಣ. ಈಗ ನಮಗೆ ಮಾರ್ಕೆಟಿಂಗ್ ಮ್ಯಾನೇಜರು ಮಹೇಶ್ ಸರ್ ಅಂತಿದ್ದಾರೆ. ಹಾಯ್ ಸರ್. ಸರ್, ನಮಗೆ ನಿಮ್ಮ ಶೋರೂಮ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನ್ಯೂ ಕಾರ್ ಶೋರೂಮ್. ಖಂಡಿತ. ಸೊ ನಮ್ಮಲ್ಲಿ ಪವನ್ ಹುಂಡೈ ಶೋರೂಮ್ ಇದು ಬೊಮ್ಮನಹಳ್ಳಿ ಬ್ರ್ಯಾಂಚ್. ಸೊ ಇಲ್ಲಿ ಇರುವಂಥ ಒಂದು ಸ್ಪೆಷಲಿಸ್ಟು ಮತ್ತು ನಮ್ಮ ಶೋರೂಮ್ ಬಗ್ಗೆ ಮಾಹಿತಿಯನ್ನು ಸಂದೀಪ್ ಅಂತ ಸೀನಿಯರ್ ಎಕ್ಸಿಕ್ಯೂಟಿವ್ ನಾನು ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಇವರು ಎಲ್ಲ ಕಸ್ಟಮರ್ ಲಾಂಚು ಎಲ್ಲನೂ ಡೀಟೇಲ್ಸಾಗಿ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ. ವೆಲ್ಕಮ್ ಟು ಪವನ್ ಹುಂಡೈ. ಸೊ ನನ್ನ ಹೆಸರು ಸಂದೀಪ್ ಅಂತ. ಸೊ ನಾನು ಬಂದ್ಬಿಟ್ಟು ಶೋರೂಮಲ್ಲಿ ನಮ್ಮದು ಏನೇನು ಫೆಸಿಲಿಟಿ ಅವೈಲೇಬಿಲಿಟಿ ಇದೆ ಮತ್ತು ಯಾವ್ಯಾವ ಕಾರ್ ಡಿಸ್ಪ್ಲೇಗೆ ಹಾಕಿದ್ದೀವಿ, ಎಷ್ಟು ಕಾರ್ ಡಿಸ್ಪ್ಲೇಗೆ ಹಾಕಿದ್ದೀವಿ, ಆ ನಂತರ ಕಸ್ಟಮರ್ ಕುತ್ಕೊಳೋಕ್ಕೆ ಏನು ಫೆಸಿಲಿಟಿ ಇದೆ ಎಲ್ಲ ತೋರಿಸ್ತೀನಿ, ಬನ್ನಿ. ಓಕೆ ಸರ್. ಫಸ್ಟ್ ನಾವು ಬಂದರೆ ನಮ್ಮ ರಿಸೆಪ್ಷನ್ ಡೆಸ್ಕ್ ಇರುತ್ತೆ. ಸೊ ರಿಸೆಪ್ಷನಲ್ಲಿ ನೀವು ಬಂದು ಕೇಳಿದಾಗ ಅವರು ಬಂದ್ಬಿಟ್ಟು ನಮ್ಮ ಕನ್ಸಲ್ಟೆಂಟ್ಸ್ನ ಅಸೈನ್ ಮಾಡ್ತಾರೆ. ಸೊ ಅಸೈನ್ ಮಾಡೋ ಗಂಟ ನೀವು ಆರಾಮಾಗಿ ಡಿಸ್ಕಷನ್ ಏರಿಯಾದಲ್ಲಿ ಕೂತ್ಕೋಬೇಕು. ಸೊ ನಮ್ಮ ಡಿಸ್ಕಷನ್ ಏರಿಯಾದಲ್ಲಿ ಪ್ಲೇಟಿ ಆಫ್ ಚೇರ್ಸ್ ಮತ್ತು ಟೇಬಲ್ಸ್ ಇರುತ್ತೆ. ಇಂಡಿವಿಜುವಲ್ ಕಸ್ಟಮರ್ಸ್ಗೆ ಇಂಡಿವಿಜುವಲಾಗಿ ಟೇಬಲ್ ಮತ್ತು ಚೇರ್ ಇರುತ್ತೆ. ಸೊ ಹಾಗಾಗಿ ಇಂಡಿವಿಜುವಲ್ ಕಸ್ಟಮರ್ಸ್ ಬಂದು ಡಿಸ್ಕಷನ್ ಟೇಬಲಲ್ಲಿ ಕೂತ್ಕೋಬೋದು. ಸೊ ಆ ನಂತರ ನಾವು
ನಾವು ಎಂಟೈರ್ ಶೋರೂಮಲ್ಲಿ ಡಿಸ್ಪ್ಲೇ ಎಲ್ಲ ಥರ ಡಿಸ್ಪ್ಲೇ ಕಾಸು ಇಟ್ಟಿದ್ದೀವಿ. ಸೊ ಹೇಳ್ಬೋದು ಅಂದರೆ ಲೈಕ್ ಅಲ್ಲಿ ಎಕ್ಸ್ಟರ್ ಇದೆ, ಅಲ್ಲಿ ಅಲ್ಕಝರ್ ಇದೆ, ಇಲ್ಲಿ ಬಂದು i20 ನಾರ್ಮಲ್ i20 ಇದೆ, ಇಲ್ಲಿ ಬಂದು ವೆನ್ಯೂ ಇದೆ, ಇಲ್ಲಿ ಬಂದು i20 ಎನ್ಲೈನ್ ಸಿಗುತ್ತೆ ನಿಮಗೆ, ಇಲ್ಲಿ ಬಂದು ನಿಮಗೆ ಗ್ರ್ಯಾಂಡ್ ಐಟನ್ ನಿಯೋಸ್ ಸಿಗುತ್ತೆ, ಇಲ್ಲಿ ಬಂದು ನಮ್ಮ ಐಕಾನಿಕ್ ಕಾರ್ ಕ್ರೆಟಾ ಇರುತ್ತೆ ಇಲ್ಲಿ. ಸೊ ಆಕ್ಸರೀಸ್ ಡಿಪಾರ್ಟ್ಮೆಂಟ್ ತೋರಿಸ್ತೀನಿ ಬನ್ನಿ. ಇದು ಬಂದು ಕಸ್ಟಮರ್ ಲಾಂಚ್ ವೇಟಿಂಗ್ ಏರಿಯಾ. ದೆನ್ ಇವನ್ ಆಕ್ಸರೀಸ್ ಎಕ್ವಿಪ್ ಮಾಡಿ ಇಟ್ಟಿರ್ತೀವಿ. ಸೊ ಇವನ್ ಟಿ ವಿ ಪ್ರೊವೈಡ್ ಮಾಡಿ ಇಟ್ಟಿರ್ತೀವಿ. ಸೊ ಎಂಟರ್ಟೈನ್ಮೆಂಟ್ಗೆ ಕಸ್ಟಮರ್ಸ್ಗೆ ಬೋರ್ ಆಗ್ಬೋದು ಅಂದರೆ ಟಿ ವಿ ಕೂಡ ವೇಟಿಂಗ್ ಏರಿಯಾದಲ್ಲಿ ಟಿ ವಿ ಇರುತ್ತೆ. ಆನಂತರ ಎಲ್ಲ ಥರ ಆಕ್ಸರೀಸ್, ಸೊ ಏನೇನು ಬರುತ್ತೆ ನಮ್ಮ ಹುಂಡೈ ಜೆನ್ಯೂನ್ ಆಕ್ಸರೀಸ್ ಏನೇನಿರುತ್ತೆ ಅದೆಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಸೊ ದಿಸ್ ಇಸ್ ಎನ್ಲೈನ್ ಕ್ಯಾಟಗರಿ. ಆಮೇಲೆ ಅಲಾಯ್ ವೀಲ್ಸ್ ಡಿಸ್ಪ್ಲೇ ಇರುತ್ತೆ. ಸೊ ಪೇಂಟ್ ಮಾಡಲರ್ಸ್ ಇರುತ್ತೆ. ಸೊ ನಮ್ಮ ವೆಹಿಕಲಲ್ಲಿ ಯಾವ್ಯಾವ ಥರ ಪೇಂಟ್ ಬರುತ್ತೆ, ಅದು ಯಾವ ಥರ ಇರುತ್ತೆ ಡಿಸೈನು. ಸೊ ಎವ್ರಿ ಟೈಮ್ ಐ ಕಾಂಟ್ ಗೆಟ್ ದ ಕಾರ್ ಟು ಸಿ ದ ಪೇಂಟ್ ಕಲರ್ಸ್. ಸೊ ಇಲ್ಲಿ ನಾವು ಪೇಂಟ್ ಡಿಸ್ಪ್ಲೇ ಮಾಡಿರ್ತೀವಿ. ಮತ್ತು ಇದೆಲ್ಲ ನಮ್ಮ ಜೆನ್ಯೂನ್ ಹುಂಡೈ ಆಕ್ಸರೀಸ್. ಸೊ ಇಲ್ಲಿ ಬಂದು ಆಕ್ಸರೀಸ್ ಲಿಸ್ಟ್ ಕೂಡ ಇರುತ್ತೆ. ಆನಂತರ ಇಲ್ಲಿ ಸೀಟ್ ಕವರ್ಸ್ ಇದೆ. ಸೊ ಇದು ಬಂದು ಕಸ್ಟಮರ್ಸ್ಗೆ ನಮ್ಮ ಮ್ಯಾಗ್ಝೀನ್ಸ್ ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮ ಎಲ್ಲ ಹುಂಡೈ ಇದ್ರದ್ದು ಡೀಟೇಲ್ಸು ಇಲ್ಲಿರುತ್ತೆ. ಬ್ರೋಷರ್ಸು ಮತ್ತು ಮ್ಯಾಗ್ಝೀನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿರ್ತೀವಿ. ಇದು ಬಂದು ನಮ್ಮದು ಹುಂಡೈ ಕಿಯೋಸ್ ಅಂತ ಹೇಳ್ತೀವಿ. 3D ಡೈಮೆನ್ಷನಲ್ಲಿ ವೆಹಿಕಲ್ ಇಂಡಿವಿಜುವಲಾಗಿ ಹೆಂಗೆ ಕಾಣಿಸುತ್ತೆ ಅಂತ ತೋರ್ಸೋಕ್ಕೆ. ಸೊ ನಮ್ಮ ಹುಂಡೈಯಲ್ಲಿ ಎಷ್ಟು ವೆಹಿಕಲ್ ಇದೆಯೋ ಅಷ್ಟು ವೆಹಿಕಲ್ದು ಡೀಟೇಲ್ಸ್ ಇಲ್ಲಿರುತ್ತೆ. ಲೈಕ್ ತೊಗೊಬೋದು ನೀವು i10, i20 ಎನ್ಲೈನು, ಔರ, ವರ್ನ, ವೆನ್ಯೂ ನೈಟ್ ಎಡಿಷನು, ವೆನ್ಯೂ ಎನ್ಲೈನು, ಕ್ರೆಟಾ ಎನ್ಲೈನು, ಕ್ರೆಟಾ ನೈಟ್ ಎಡಿಷನು, ಅಲ್ಕಝರು, ಆನಂತರ ಅಲ್ಕಝರ್ ಅಡ್ವೆಂಚರ್ ಎಡಿಷನು, ಟುಸಾನ್, ಎಕ್ಸ್ಟರ್ ನೈಟ್ ಎಡಿಷನ್. ಇದು ಎಲ್ಲರದ್ದು ಡೀಟೇಲ್ಸ್ ಇರುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಒಂದು ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿದ್ರೆ ಒಂದು ಕಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಹೈಲೈಟೆಡ್ ಫೀಚರ್ಸ್ ಕಾರಲ್ಲಿ ಏನೇನಿರುತ್ತೆ ಅಂತ ಎಲ್ಲ ಡಿಸ್ಪ್ಲೇ ಆಗುತ್ತೆ. ದೆನ್ ಇದ್ರದ್ದು ಕಲರ್ ಡೈಮೆನ್ಷನ್ಸ್, ಸೊ ಎಷ್ಟು ಕಲರ್ ಆಪ್ಷನ್ಸ್ ಸಿಗುತ್ತೆ ಅದನ್ನು ಲೈವ್ ಆಗಿ ನಿಮಗೆ ಡಿಜಿಟಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆಲ್ಲ ಡಿಸ್ಪ್ಲೇನೂ ತೋರಿಸ್ತೀವಿ ಸರ್. ಸೊ ಇದು ಬಂದು ಅಟ್ಲಾಸ್ ವೈಟ್ ವಿತ್ ಬ್ಲ್ಯಾಕು, ಟೈಫೋನ್ ಸಿಲ್ವರು, ಸ್ಟೈರಿ ನೈಟು, ಆನಂತರ ಟೈಟನ್ ಗ್ರೇ ಆ್ಯಂಡ್ ಈವನ್ ಇಂಟೀರಿಯರ್ಸ್ ಕೂಡ ಬರುತ್ತೆ. ಇಂಟೀರಿಯರ್ಸ್ ಹೆಂಗೆ ಬರುತ್ತೆ ಅಂತೆಲ್ಲ ನಿಮಗೆ ಡಿಸ್ಪ್ಲೇ ತೋರಿಸುತ್ತೆ. ಸೊ ಏನೇನು ಫೀಚರ್ ಇದೆ, ಕೀ ಫೀಚರ್ಸು ಮತ್ತು ಇಂಟೀರಿಯರ್ಸ್ ಹೆಂಗಿದೆ ಅಂತ ಎಲ್ಲ ನಾವು ಡಿಜಿಟಲಿನೇ ತೋರಿಸ್ಬೋದು. ಆನಂತರ ನಿಮಗೆ ಹೋಮ್ಗೆ ಹೋದರೆ ಎಲ್ಲ ಕಾರ್ದು ಇದೇ ಥರ ನಾವು ಡಿಸ್ಪ್ಲೇ ತೋರಿಸ್ಬೋದು ಸರ್. ಇವಾಗ ನಾವು ನೋಡೋಕೆ ಬಂದಿರೋದು ಕ್ರೆಟಾ. ಸೊ ಕ್ರೆಟಾ ಬಂದ್ಬಿಟ್ಟು ನಮ್ಮ ಹತ್ರ 4 ಟೈಪ್ ಇದೆ. ಲೈಕ್ ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಮತ್ತು ಡೀಸೆಲ್ ಆಟೋಮೆಟಿಕ್ ಸಿಗುತ್ತೆ, ಪೆಟ್ರೋಲ್ ಆಟೋಮೆಟಿಕ್ ಸಿಗುತ್ತೆ, ಮತ್ತು ಡೀಸೆಲಲ್ಲೂ ಮ್ಯಾನ್ಯುಯಲ್ ಸಿಗುತ್ತೆ, ಪೆಟ್ರೋಲಲ್ಲೂ ಮ್ಯಾನ್ಯುಯಲ್ ಸಿಗುತ್ತೆ. ಮತ್ತು ಇವಾಗ ಹೊಸದಾಗೆ ನಾವು ಕ್ರೆಟಾ ಎಲೆಕ್ಟ್ರಿಕ್ ಕೂಡ ಲಾಂಚ್ ಮಾಡಿದ್ದೀವಿ. ಕ್ರೆಟಾ ಎಲೆಕ್ಟ್ರಿಕಲ್ ಕೂಡ ನಿಮಗೆ 2 ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ. ಒಂದು ಬಂದು 390 ಕಿಲೋಮೀಟರ್ ರೇಂಜ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು 473 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ನಿಮಗೆ ಟೋಟಲಾಗಿ 3 ಆಪ್ಷನ್ ಸಿಗುತ್ತೆ ಕ್ರೆಟಾದಲ್ಲಿ. ಒಂದು ಡೀಸೆಲು, ಒಂದು ಪೆಟ್ರೋಲು ಮತ್ತು ಇನ್ನೊಂದು ಎಲೆಕ್ಟ್ರಿಕ್ಕು. ಇವಾಗ ನಾವು ನೋಡ್ತಾ ಇರೋದು ಗ್ರ್ಯಾಂಡ್ ಐಟನ್ ನಿಯೋಸ್ ಕಾರು. ಇದರಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಬಂದು ಪೆಟ್ರೋಲು, ಇನ್ನೊಂದು ಬಂದು ಪೆಟ್ರೋಲ್ ಕಮ್ CNG. ಸೊ ಇದರಲ್ಲಿ ಬಂದು ಡ್ಯೂಯಲ್ ಸಿಲಿಂಡರ್ CNG ಅವೈಲಬಿಲಿಟಿ ಇದೆ. ಇವಾಗ ನಾವು ನೋಡ್ತಾ ಇರೋದು i20 ಎನ್ಲೈನ್. ಸೊ ಇದು ಬಂದ್ಬಿಟ್ಟು ನಿಮಗೆ 1 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ 5 ಕಲರ್ ಆಪ್ಷನ್ಸ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಮ್ಯಾನ್ಯುಯಲು ಮತ್ತು 7 ಸ್ಪೀಡ್ DCT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ N6 ಅಂತ ಒಂದು ಬರುತ್ತೆ, ಇನ್ನೊಂದು N8 ಅಂತ ಬರುತ್ತೆ. ಸೊ ಎಲ್ಲ ಆಪ್ಷನ್ಸ್ ಅವೈಲಬಿಲಿಟಿ ಇದೆ. ಒಳಗಡೆ ಬಂದು ಡಿಫಾಲ್ಟಾಗೆ ಲೆದರ್ ಸೀಟ್ಸ್ ಕೊಡ್ತೀವಿ ಇದರಲ್ಲಿ. ಸೊ ನೀವು ಯಾವುದೇ ಬೇಸಿಕ್ ಗಾಡಿ ತೊಗೊಂಡ್ರೂ ಲೆದರ್ ಸೀಟ್ಸ್ ಬರುತ್ತೆ. ಪ್ರೀಮಿಯಮ್ ಬ್ಲ್ಯಾಕ್ ಇಂಟೀರಿಯರ್ಸ್ ವಿತ್ ರೆಡ್ ಹೈಲೈಟರ್ಸ್ ಸಿಗುತ್ತೆ ನಿಮಗೆ. ಸೊ ಈ ವೆಹಿಕಲಲ್ಲಿ ಬಂದ್ಬಿಟ್ಟು ಎನ್ಲೈನ್ ಅಂದರೆ ಸ್ಪೋರ್ಟಿ ಲುಕ್ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಸ್ಪಾಯ್ಲರ್ ಇನ್ಬಿಲ್ಟ್ ಬರುತ್ತೆ, ಮತ್ತು ಸೈಡ್ ವಿಂಗ್ಸ್ ಎಕ್ಸ್ಟ್ರಾ ಬರುತ್ತೆ. ಆನಂತರ ಟ್ವಿನ್ ಟಿಪ್ ಎಕ್ಸಾಸ್ಟ್ ಇರುತ್ತೆ ನಿಮ್ಮ ಈ ಗಾಡಿಯಲ್ಲಿ. ಸೊ ಈ ಒಂದು ಸೌಂಡ್ ಕೂಡ ಸೂಪರ್ ಆಗಿರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಎಸ್. ಇವಾಗ ನೋಡ್ತಾ ಇರೋದು ಇದು ನಮ್ಮ ವೆನ್ಯೂ ಕಾಂಪ್ಯಾಕ್ಟ್ SUVಯಲ್ಲಿ ದಿ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪ್ಲಸ್ 1 ಲೀಟರ್ ಟರ್ಬೋ 2 ಇಂಜಿನ್ ಆಪ್ಷನ್ಸ್ ಕೊಡ್ತೀವಿ.
ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಎನ್ಲೈನ್ ಎಡಿಷನ್, ಸೊ i20ಅಲ್ಲಿ ಏನು ನೋಡಿದ್ರಿ ಎನ್ಲೈನ್ ಎಡಿಷನ್ ಅದು ಕೂಡ ಅವೈಲಬಿಲಿಟಿ ಇರುತ್ತೆ, ಮತ್ತು ಪ್ಲಸ್ ನಿಮಗೆ ನಾರ್ಮಲ್ ಎಡಿಷನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಮ್ಯಾನ್ಯುಯಲ್ ಪ್ಲಸ್ ಆಟೋಮೆಟಿಕಲ್ಲಿ ಬಂದ್ಬಿಟ್ಟು ನಿಮಗೆ DCT ಟ್ರಾನ್ಸ್ಮಿಷನ್ ಕೊಡ್ತೀವಿ. ಸೊ DCT ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನಲ್ಲಿ ಟಾಪ್ ನಾಚ್ ಟ್ರಾನ್ಸ್ಮಿಷನ್, ಅದು 7 ಸ್ಪೀಡ್ DCT ಟ್ರಾನ್ಸ್ಮಿಷನ್ ಆಗಿರುತ್ತೆ. ಮತ್ತು ಮ್ಯಾನ್ಯುಯಲ್ ನ್ಯಾಚುರಲಿ ಆಸ್ಪಿರೇಟೆಡ್ ಬಂದು 5 ಸ್ಪೀಡ್ ಇರುತ್ತೆ. ಟರ್ಬೋ ಬಂದ್ಬಿಟ್ಟು ನಿಮಗೆ 6 ಸ್ಪೀಡ್ ಟ್ರಾನ್ಸ್ಮಿಷನ್ ಇಂದ ಬರುತ್ತೆ. ನಮ್ಮ ಫ್ಯಾಮಿಲಿ ವೆಹಿಕಲ್, ಸೊ i20 ಲೆಗಸಿ ಆಫ್ ಹುಂಡೈ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ. ಸೊ ಮೈಲೇಜ್ಗೆ ಇಲ್ಲ ಹೈವೇ ಡ್ರೈವ್ಗೆ ಇಲ್ಲ ಪರ್ಫಾರ್ಮೆನ್ಸ್ಗೆ ಏರೋಡೈನಾಮಿಕ್ ಸ್ಪೇಷಿಯಸ್ ಏನು ನೋಡ್ತೀರಾ ಅಂದ್ರೂ ಈ ಗಾಡಿಯಲ್ಲಿ ಸೂಪರ್ ಆಗಿರುತ್ತೆ. ಚೆಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್ ಇಲ್ಲಿರೋದು. ಸೊ ನನ್ನ ಹತ್ರ ಎಲ್ಲ ಗಾಡಿನೂ ಅವೈಲಬಿಲಿಟಿ ಇದೆ. ಸೊ ಲೈಕ್ ಇಮಿಡಿಯೇಟ್ ಡೆಲಿವರಿ ಆಪ್ಷನ್ಸ್ ಕೂಡ ಕೊಡ್ತೀವಿ, ಡಿಪೆಂಡ್ಸ್ ಆನ್ ಅವೈಲಬಲ್ ಸ್ಟಾಕ್ಸು. ಸೊ ಇವಾಗ ನೋಡ್ಬೋದು ದ ಹುಂಡೈ ಬಿಗ್ಗೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. 7 ಸೀಟರ್ ಅಲ್ಕಜಾರ್. ಇದರಲ್ಲಿ 6 ಸೀಟರ್ ಆಪ್ಷನ್ ಇದೆ, 7 ಸೀಟರ್ ಆಪ್ಷನ್ ಇದೆ. ಇದರಲ್ಲಿ ಡೀಸೆಲ್ ಕೂಡ ಅವೈಲಬಿಲಿಟಿ ಇದೆ. ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಎರಡೂ ಅವೈಲಬಿಲಿಟಿ ಇದೆ. ಡೀಸೆಲ್ ಬಂದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬರುತ್ತೆ, ಆ್ಯಂಡ್ ಪೆಟ್ರೋಲ್ ಬಂದುಬಿಟ್ಟು 1.5 ಲೀಟರ್ ಟರ್ಬೋ ಇಂಜಿನ್ ಬರುತ್ತೆ. ಸೊ 160 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಆ್ಯಂಡ್ ಈವನ್ ಯು ಕ್ಯಾನ್ ಸಿ ದ ಇಂಟೀರಿಯರ್ಸ್. ಇದರಲ್ಲಿ ಫುಲ್ಲಿ ಎಕ್ವಿಪ್ಡ್ ಲೆವೆಲ್ 2 ಅಡಾಸ್ ವಿತ್ 19 ಫೀಚರ್ಸ್ ಕೊಡ್ತೀವಿ. ಪ್ಲಸ್ ಲೆದರ್ ಸೀಟ್ ಇಂಟೀರಿಯರ್ಸ್, ಪ್ರೀಮಿಯಮ್ ಇಂಟೀರಿಯರ್, ದೆನ್ ಚಾಕ್ಲೇಟ್ ಬ್ರೌನ್ ಫಿನಿಶ್ ನಿಮಗೆ ಇಂಟೀರಿಯರ್ಸ್ ಕೊಡ್ತೀವಿ. ಪ್ಲಸ್ 7 ಸೀಟರ್ ಆಪ್ಷನ್ ಬರುತ್ತೆ. ದಿಸ್ ಇಸ್ ದ ಆಲ್ ನ್ಯೂ ಎಕ್ಸ್ಟರ್. ಸೊ ಮೈಕ್ರೋ SUV ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ದ ಚಿಕ್ಕ ಫ್ಯಾಮಿಲಿಗೆ ದೊಡ್ಡ ವೆಹಿಕಲ್ಲು ವಿತ್ SUV ಸೆಗ್ಮೆಂಟ್ ಆಗಿ. ಸೊ ಈಗಿರೋ ಎರಾ ಬಂದ್ಬಿಟ್ಟು SUV ಎರಾದ್ರಿಂದ ಸೊ ಈ ಗಾಡಿ ಬಂದು ಹೈಯೆಸ್ಟ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್ ಇವಾಗ. ಸೊ ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 195 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಆನಂತರ ನಿಮಗೆ 5 ಸೀಟರ್ ಪ್ರೀಮಿಯಮ್ ಇಂಟೀರಿಯರ್ಸ್ ಇರುತ್ತೆ. ಮತ್ತು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಆಗಿ 8 ಕಲರ್ ಆಪ್ಷನ್ಸ್ ಬರುತ್ತೆ. 6 ಮೊನೋಟೋನ್ ಕಲರ್ಸ್ ಆ್ಯಂಡ್ 2 ಡ್ಯುಯಲ್ ಟೋನ್ ಕಲರ್ಸ್ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಥರ ಫೀಚರ್ಸು ಅವೈಲಬಿಲಿಟಿ ಇರುತ್ತೆ. ಲೈಕ್ ಸನ್ರೂಫ್ ಬರುತ್ತೆ, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆನಂತರ ಅಲಾಯ್ ವೀಲ್ಸ್ ಬರುತ್ತೆ. ಎಲ್ಲನೂ ಲೈಕ್ ಮಿಡ್ ವೇರಿಯಂಟಿಂದನೇ ಬಂದುಬಿಡುತ್ತೆ. ಇನೋಸ್ ಇನ್ಶೂರೆನ್ಸ್ ಅಂದರೆ ನಮ್ಮದು HIIB ಅಂದರೆ ಹುಂಡೈ ಇಂಡಿಯನ್ ಇನ್ಶೂರೆನ್ಸ್ ಬ್ರೋಕರಿಂಗ್ ಸಿಸ್ಟಮ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಲಾಸ್ಟ್ ಇಯರಿಂದ 2023ಇಂದ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮದೇ ಓನ್ ಇನ್ಶೂರೆನ್ಸ್ ಇರುತ್ತೆ, ಬಟ್ ಓನ್ಲಿ ನಾವು 11 ಡಿಫ್ರೆಂಟ್ ಕಂಪ್ನೀಸ್ನ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಏನೇ ಲೈಕ್ ಕ್ಲೈಮ್ ಪ್ರಾಸೆಸ್ ಇರ್ಬೋದು, ಇಲ್ಲ ನಿಮಗೆ ಏನಾರ ಡೌಟ್ಸ್ ಇರ್ಬೋದು, ಇಲ್ಲ ಪಾರ್ಟ್ಸ್ ಅವೈಲಬಿಲಿಟಿಗಾಗಲಿ ಅಪ್ರೂವಲ್ಗಾಗಿ ಇದೆಲ್ಲ ನಮ್ಮ ಹುಂಡೈ ಅವರೇ ನೋಡ್ಕೊತಾರೆ. ಸೊ ಇದು ಬಂದು ಪ್ಯಾನ್ ಇಂಡಿಯಾ ಸರ್ವಿಸ್ ಇರುತ್ತೆ. ಸೊ ಪ್ಯಾನ್ ಇಂಡಿಯಾದಲ್ಲಿ ಯಾವುದೇ ಹುಂಡೈ ಶೋರೂಮ್ಗೆ ಹೋದ್ರೂ ನೀವು ಈ ಏನು ಬೆನಿಫಿಟ್ಸ್ ಇದೆ, ಈ 6 ಬೆನಿಫಿಟ್ಸು ಇದಿಷ್ಟು ನೀವು ಆಪ್ ಮಾಡ್ಕೋಬೋದು. ಸೊ ನಮ್ಮ ಹತ್ರ ಬಂದುಬಿಟ್ಟು ಲೈಕ್ ಚೋಳಮಂಡಲಂ MS ಇದೆ, ಇಫ್ಕೋ ಟೋಕಿಯೋ ಇದೆ, ICICI ಲಾಂಬಾರ್ಡ್ ಇದೆ, ಲಿಬರ್ಟಿ ಜನರಲ್ ಇನ್ಶೂರೆನ್ಸ್ ಬರುತ್ತೆ, ಡಿಜಿಟ್ ಬರುತ್ತೆ, HDFC ಅರ್ಗೋ ಇದೆ, ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಬರುತ್ತೆ, ಬಜಾಜ್ ಅಲಯನ್ಸ್ ಇದೆ, ಮತ್ತು ರಿಲಯನ್ಸ್ ಜನರಲ್ ಇನ್ಶೂರೆನ್ಸು, SBI ಜನರಲ್ ಇನ್ಶೂರೆನ್ಸು, ಆಮೇಲೆ ನ್ಯೂ ಇಂಡಿಯಾ ಅಸೋಸಿಯೇಟರ್ ಎಲ್ಲ ಕೂಡ ನಿಮಗೆ ಫೆಸಿಲಿಟಿ ಅವೈಲೇಬಲ್ ಇದೆ. ಫೈನಾನ್ಸ್ ಅಂತ ಹೇಳಬೇಕು ಅಂದರೆ ಡಿಪೆಂಡೆಂಟ್ ಪ್ರೊಫೈಲ್. ಸೊ ನಾವು 100% ಫೈನಾನ್ಸ್ ಮಾಡಿಕೊಡ್ತೀವಿ. ಸೊ ನಾವು ಎಲ್ಲ ಬ್ಯಾಂಕಲ್ಲೂ ಟೈಅಪ್ ಆಗಿದ್ದೀವಿ. ಸೊ ನಮ್ಮದೇ ಓನ್ ಫೈನಾನ್ಸ್ ಟೀಮ್ ಇದೆ. ಸೊ ಫೈನಾನ್ಸ್ ಮ್ಯಾನೇಜರ್ ಇರ್ತಾರೆ, ಫೈನಾನ್ಸ್ ಎಕ್ಸಿಕ್ಯೂಟಿವ್ ಇರ್ತಾರೆ. ಸೊ ಎಲ್ಲ ಬ್ಯಾಂಕಿಂದನೂ ನಾವು ಟೈಅಪ್ ಆಗಿದ್ದೀವಿ. ಲೈಕ್ ನಿಮಗೆ SBI ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಲೈಕ್ ICICI ಬ್ಯಾಂಕು, HDFC ಬ್ಯಾಂಕು, ಕೊಟಕ್ ವಿಶ್ರಮು, ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಸ್ ಕೂಡ ಇದೆ ನಮ್ಮ ಹತ್ರ. ಸೊ ಯಾವುದೇ ಪ್ರೊಫೈಲ್ ಕ್ಯಾಟಗರಿ ಕಸ್ಟಮರ್ಸ್ ಬಂದ್ರೂ ಎಲ್ಲ ಕ್ಯಾಟಗರಿ ಪ್ರೊಫೈಲ್ಸ್ಗೂ ನಾವು ಫೈನಾನ್ಸ್ ಮಾಡಿ ಕೊಡ್ತೀವಿ. ಸೊ ಡಿಪೆಂಡ್ಸ್ ಆನ್ ಪ್ರೊಫೈಲ್ ಎಷ್ಟು ಲೋನ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಬರ್ತೀರಾ, ಗಾಡಿ ಬುಕ್ ಮಾಡ್ತೀರಾ, ಎಲ್ಲ ನಾವೇ ಪ್ರಾಸೆಸ್ ಮಾಡಿಸ್ಕೊತೀವಿ. ಸೊ ನೀವು ನೆಕ್ಸ್ಟ್ ಬರಬೇಕಾಗಿರೋದು ಡೆಲಿವರಿಗೆ ಮಾತ್ರನೇ. ಸೊ ಎಲ್ಲ ಆನ್ಲೈನಲ್ಲೇ ಇರುತ್ತೆ. ಸೊ ಪೇಮೆಂಟ್ ಟ್ರಾನ್ಸ್ಫರ್ ಇರ್ಬೋದು, ಇಲ್ಲಾಂದರೆ ಗಾಡಿ ಇನ್ಸ್ಪೆಕ್ಷನ್ ಇರ್ಬೋದು. ನಮ್ಮ ವಿಡಿಯೋ ಕಾಲಲ್ಲೇ ನಿಮಗೆ ಗಾಡಿ ಇನ್ಸ್ಪೆಕ್ಷನ್ ಕೂಡ ಮಾಡಿಸ್ಕೊಡ್ತೀವಿ.
ಆ ನಂತರ ಫೈನಾನ್ಸ್ ಪ್ರಾಸೆಸ್ ಕೂಡ ಫೈನಾನ್ಸ್ ಅವರೇ ನಿಮ್ಮ ಮನೆ ಹತ್ರ ಬಂದು ಪ್ರಾಸೆಸ್ ಮಾಡ್ತಾರೆ, ಇಲ್ಲ ಜಸ್ಟ್ ಆನ್ಲೈನಲ್ಲಿ ಕೂಡ ಇರುತ್ತೆ. ಸೊ ನೀವು ಏನೂ ಟೆನ್ಷನ್ ತೊಗೊಳೋದು ಬೇಡ, ಜಸ್ಟು ಕಸ್ಟಮರ್ ಎನ್ಕ್ವೈರ್ ಮಾಡಿದ್ರೆ ಸಾಕು. ಸೊ ನಾವು ಇನ್ನು ಮಿಕ್ಕಿದ್ದು ಟೆಸ್ಟ್ ಡ್ರೈವ್ ಪ್ರಾಸೆಸ್ ಆಗಲಿ ಎಲ್ಲ ನಿಮ್ಮ ಮನೆ ಹತ್ರನೇ ಬಂದು ಟೆಸ್ಟ್ ಡ್ರೈವ್ ಕೊಡ್ತೀವಿ. ಸೊ ಎಕ್ಸ್ಪ್ಲನೇಷನ್ ಕೂಡ ವೆಲ್ ಎಜುಕೇಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಸೊ ನಿಮ್ಮ ಮನೆ ಹತ್ರನೇ ಬಂದು ಪಿನ್ ಟು ಪಿನ್ ಕಾರ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ನಂತರ ಯಾವ್ಯಾವ ವೇರಿಯಂಟ್ಸ್ ಇದೆ, ಯಾವ್ಯಾವ ಕಲರ್ ಆಪ್ಷನ್ಸ್ ಇದೆ, ಎಷ್ಟು ದಿವಸದಲ್ಲಿ ಗಾಡಿ ಸಿಗುತ್ತೆ. ಸೊ ಮೇಜರಾಗಿ ನಮ್ಮ ಪವನ್ ಹುಂಡೈ ಬಂದ್ಬಿಟ್ಟು ಏನಕ್ಕೆ ನೋನ್ ಫಾರ್ ಅಂದರೆ ವೆಹಿಕಲ್ ಅವೈಲಬಿಲಿಟಿಗೆ. ಸೊ ನಮ್ಮ ಹುಂಡೈ ವೆಹಿಕಲ್ಸಲ್ಲಿ ವೆಯ್ಟಿಂಗ್ ಪೀರಿಯಡ್ ಎಲ್ಲ ಗಾಡಿಗೂ ಇದೆ. ಸೊ ವಿ ಆರ್ ದ ಫಾಸ್ಟೆಸ್ಟ್ ಡೆಲಿವರಿ ಡೀಲರ್ಶಿಪ್ ಅಂದರೆ ಪವನ್ ಹುಂಡೈ. ಥ್ಯಾಂಕ್ ಯು. ನೀವು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಮಗೆ ತುಂಬ ನಾಲೆಡ್ಜ್ನ ಶೇರ್ ಮಾಡಿದ್ರಿ. ಹೊಸದಾಗಿ ಕಾರ್ ತಗೊಳ್ಳೋರಿಗೆಲ್ಲರಿಗೂ ಒಂದು ಕ್ಲಾರಿಟಿ ಅನ್ನೋದು ಕೊಟ್ಟಿದ್ರ. ನಿಜವಾಗ್ಲೂ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇದೇ ನಮ್ಮ ಕಸ್ಟಮರ್ಸ್ಗೂ ಹೇಳ್ತೀನಿ, ಸೊ ಇದೇ ಥರ ಎಲ್ಲರಿಗೂ ಫೆಸಿಲಿಟಿ ಇರುತ್ತೆ. ಸೊ ಈಸಿ ಟು ಆ್ಯಕ್ಸೆಸ್ ಥರ ಇರುತ್ತೆ ನಿಮಗೆ. ನೀವು ಬಂದು ಪವನ್ ಹುಂಡೈ ಬೊಮ್ಮಸಂದ್ರ ಶೋರೂಮ್ನ ವಿಸಿಟ್ ಮಾಡಿ. ಸೊ ಎಲ್ಲ ನಮ್ಗೆ ಏನು ಬೆನಿಫಿಟ್ ಆಗುತ್ತೋ ನಿಮಗೆ ನಾವು ಮಾಡಿಕೊಡ್ತೀವಿ ಸರ್. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಪವನ್ ಹುಂಡೈ ಬೊಮ್ಮಸಂದ್ರ ಬ್ರ್ಯಾಂಚ್ ಒಂದು ಶೋರೂಮು. ನೀವು ಎವ್ರಿಥಿಂಗ್ ಸೆಕ್ಯೂರಿಟಿಯಿಂದ ಇಟ್ಬಿಟ್ಟು ನೀವು ಕಾರ್ ಡೆಲಿವರಿ ತೊಗೊಳೋವರೆಗೂ ಎಲ್ಲ ನಮಗೆ ಸಂದೀಪ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಹ್ಯಾಸಲ್ ಫ್ರೀ ಆಗಿದೆ. ನಿಮಗೊಂದು ಹ್ಯೂಜ್ ಸ್ಪೇಸ್ ಅನ್ನೋದು ಅವೈಲೇಬಲ್ ಇದೆ. ನಿಮಗೆ ಪಾರ್ಕಿಂಗ್ ಸ್ಪೇಸು ಬಗ್ಗೆ ಟೆನ್ಷನ್ ಇರೋಲ್ಲ. ನೀವು ಒಳಗಡೆ ಬಂದರೆ ಒಂದು ಕೂಲ್ ಪ್ಲೇಸ್ ಅನ್ನೋದು ಇಲ್ಲಿ ನಿಜವಾಗ್ಲೂ ಅವೈಲೇಬಲ್ ಇದೆ. ನಮಗೆಲ್ಲ ಪೀಸ್ಫುಲ್ ಆಗಿಬಿಡ್ತೀವಿ ನಾವು ರೋಡಿಂದ ಒಂದು ಟೆನ್ಷನಿಂದ ಬಂದರೆ. ಸೊ ಅಂಥ ಒಂದು ಅಟ್ಮಾಸ್ಫಿಯರ್ ಅನ್ನೋದು ಮೇಂಟೈನ್ ಆಗಿದೆ. ನಿಮಗೆ ಕಾರು ಬುಕ್ ಮಾಡೋದ್ರಿಂದ ನೀವು ತಗೊಳ್ಳೋವರೆಗೂ ನೀವು ಯಾವುದೇ ಟೆನ್ಷನ್ ಇರೋಲ್ಲ. ಎವ್ರಿಥಿಂಗ್ ಡಾಕ್ಯುಮೆಂಟಿಂದ ಇಟ್ಬಿಟ್ಟು, ಇನ್ಶೂರೆನ್ಸಿಂದ ಇಟ್ಬಿಟ್ಟು, ಫೈನಾನ್ಸಿಂದ ಇಟ್ಬಿಟ್ಟು ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಥರದ ವೇರಿಯಂಟ್ಸ್ ಅವೈಲೇಬಲ್ ಇದೆ, ಸರ್ವಿಸ್ ಅವೈಲೇಬಲ್ ಇದೆ, ನಿಮಗೆ ಸೇಲ್ಸು ಎಲ್ಲ ಅವೈಲೇಬಲ್ ಇದೆ. ಸೊ ಒಂದು ಒಳ್ಳೆ ಪ್ಲೇಸು ಇದು ಬೊಮ್ಮಸಂದ್ರ ಬ್ರ್ಯಾಂಚ್ ಅನ್ನೋದು, ಪವನ್ ಹುಂಡೈ ಅನ್ನೋದು. ಸೊ ನೀವೆಲ್ಲ ಕಾರ್ ತೊಗೊಳೋದಾದರೆ ಖಂಡಿತ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನಮಸ್ಕಾರ.